ಸರ್, ಈಗ BR ಪಾಟೀಲ್ ಅವರು ಸಹಿತ ಅಸಮಾಧಾನ ಹೊರಹಾಕಿದ್ರು ಸರ್. ಈಗ ವಸತಿ ಯೋಜನೆಯಲ್ಲಿ ಹಗರಣ ನಡೀತಾ ಇದೆ ಅನ್ನುವಂಥದ್ದು, ಕೆಲವೊಂದ್ ಕಡೆಗೆ ಬಹಳಷ್ಟು ಜನರಲ್ಲಿ ಈ ರೀತಿ ಅಸಮಾಧಾನಗಳಿದೆ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ಬಂದಾಗ 45 ಜನರ ಲಿಸ್ಟ್ ಕೊಟ್ಟು ಅದಕ್ಕೆ ನಾನು ನಿಮಗೆ ಹೇಳೋದು ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಇಟ್ ಡಸಂಟ್ ಮೀನ್ ಅವರು ಸರ್ಕಾರ ವಿರುದ್ಧ ಇದ್ದಾರೆ ಅಥವಾ ಪಾರ್ಟಿ ವಿರುದ್ಧ ಇದ್ದಾರೆ ಅಂತಲ್ಲ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ BR ಪಾಟೀಲ್ ಸಾಹೇಬ್ರು ಇಸ್ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಮೋಸ್ಟ್ ಮ್ಯಾನ್. ಅವ್ರು ಹೇಳಿರ್ತಕ್ಕಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಆಲ್ರೆಡಿ ಉಪಮುಖ್ಯಮಂತ್ರಿ ಅವ್ರು ಕರೆಸಿ ಮಾತನಾಡಿದ್ದಾರೆ, ಸರಿ ಮಾಡ್ಕೊಳ್ತೀವಿ. 5 ವರ್ಷ ಸಿಎಂ ಅಲ್ರಿ ಈಗ ಮೋದಿ ಅವರು 5 ವರ್ಷ ಇರ್ತಾರ? ಮೋದಿ ಅವರು 5 ವರ್ಷ ಇರ್ತಾರೆ, ನೀವ್ ಯಾಕೆ ಕೇಳಲಿ ಪ್ರಶ್ನೆ? ಅಲ್ರಿ ಒಂದ್ ನಿಮಿಷ ಅಲ್ರಿ, ಯು ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಎವ್ರಿ ಕ್ವಶನ್. ಯು ಹ್ಯಾವ್ ಗಾಟ್ ಎವ್ರಿ ರೈಟ್. ಹೌದಲ್ಲ? ಈ ಪ್ರಶ್ನೆ ಯಾಕೆ ಕೇಳೋದಿಲ್ಲ ಅಂತ ಬಿಜೆಪಿ ಹೋಗಿ ಕೇಳ್ರಿ. 5 ವರ್ಷ ಮೋದಿ ಅವ್ರು ಕಂಟಿನ್ಯೂಸ್ ಇರ್ತಾರ, ನೀವ್ ಯಾಕೆ ಕೇಳಲ್ಲ? ಯಾಕಂದ್ರೆ ಅವ್ರದ್ದು ಕೂಡ ಮ್ಯಾನೇಜ್ಮೆಂಟ್ ಒಂದ್ ನಿಮಿಷ ಮಾತಾಡಕ್ ಬಿಡಿ. ನಾನು ಮಾತಾದ್ಮೇಲೆ ನೀವು ಮಾತಾಡಿ. ನೀವು ಅವ್ರನ್ನ ಕೂಡ ಕೇಳಿ, ಯಾಕಂದ್ರೆ ಅವ್ರದ್ದು ಸಮ್ಮಿಶ್ರ ಸರ್ಕಾರ, ನಮ್ದು ಫುಲ್ 140 ಇರ್ತಕ್ಕಂಥ ಬಹುಮತ ಸರ್ಕಾರ. ನೀವು ಬಿಜೆಪಿ ಎಲ್ಲ ಕೇಳ್ಬೇಕಾಗಲ್ಲ, ನಮ್ಮನ್ನು ಕೇಳ್ಬೇಕು. ಫಸ್ಟ್ ಕೇಳೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು 5 ವರ್ಷ ಕಂಟಿನ್ಯೂ ಆಗ್ತಾರೆ ನೀವು ಕೇಳಿದ್ಮೇಲೆ ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನೀವು ಕೇಳ್ಬೇಕು. ಒಂದ್ ನಿಮಿಷ, ನೀವು ಅದನ್ನ ಹೇಳ್ತಿರೋದು. ಈಗ ಚಂದ್ರಬಾಬು ನಾಯ್ಡು ಅವರು 100 ರೂಪಾಯಿ ನೋಟು 200 ರೂಪಾಯಿ ನೋಟು ಬರ್ಬೇಕಂತ ಹೇಳ್ತಾ ಇದಾರೆ. ಯಾವ ದೊಡ್ಡ ಚರ್ಚೆ ಇದರಲ್ಲಿರೋದು? ಯಾವ ದೊಡ್ಡ ಚರ್ಚೆ ದೇಶದಲ್ಲಿ? ಅಲ್ರಿ, ನಮ್ ದೇಶದ ಇಂಪಾರ್ಟೆಂಟ್ ಅಲ್ರಿ. ರಾಜಕಾರಣ ಅಂದ್ಮೇಲೆ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ರಾಜಕಾರಣ ಎಲ್ಲ ರಿಲೇಟೆಡ್ ಇದೆ. ಇಟ್ ಇಸ್ ಇಂಟಿಗ್ರಲ್ ಪಾರ್ಟ್. ನೀವು ಕೇಳ್ತಕ್ಕಂಥ ನಮ್ಮನ್ನ ಕೇಳ್ರಿ, ತೊಂದ್ರೆ ಇಲ್ಲ. ಬಟ್ ಅವ್ರನ್ನು ಕೂಡ ಅದನ್ನೇ ಕೇಳಿ ಅಂತ ಹೇಳೋದು. ನೀವು ಯಾರನ್ನ ಬಿಜೆಪಿ ಮುಖಂಡರು ಬಂದ್ರೆ ಅಲ್ರಿ, ಅದೇ ಹೇಳ್ತಿರೋದು. ಅಲ್ಲಲ್ಲ, ಹೇಳ್ತಿರೋದು ನಾನು ಹೇಳಿರೋದು ಚಂದ್ರಬಾಬು ನಾಯ್ಡು ಇಸ್ ಡಿಮ್ಯಾಂಡಿಂಗ್ ಆನ್ ಇಟ್. ವಾಟ್ ಡಸ್ ಇಟ್ ಮೀನ್? ಸೆಕೆಂಡ್ರಿ, ಎಲ್ಲರೂ ಎಲ್ಲದನ್ನ ಮಾತಾಡ್ಬೇಕಂತ ಏನಿಲ್ಲಲ್ಲ. ಎಲ್ಲರೂ ಎಲ್ಲದನ್ನ ಮಾತಾಡ್ಬೇಕಂತ ಏನಿಲ್ಲ. ನನ್ನ ವಿಚಾರಗಳು ನಾನು ಮಾತನಾಡ್ತೀನಿ, ಸಿಎಂ ಸಾಹೇಬ್ರು ಅವ್ರ ವಿಚಾರ ಅವ್ರು ಮಾತನಾಡ್ತಾರೆ. ನೀವು ನಮ್ಮನ್ನ ಅಗಲಾಲ ಇದನ್ನ ಕೇಳೋದು ಬದಲು ಅವ್ರನ್ನು ಕೂಡ ಕೇಳಿ ಅಂತ ನನ್ನ ರಿಕ್ವೆಸ್ಟ್. ರವಿಕುಮಾರ್ ಅವರು ಶಾಲೇಂದ್ರ ರಜನೀಶ್ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ರು. ಅದನ್ನ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಿಎಂ ASP ಅವ್ರಿಗೆ ಹೊಡಿಲಿಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ಇನ್ನೂ ಕ್ಷಮೆ ಕೇಳಿಲ್ಲ. ಇದ್ರ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಕೇಳ್ಬೇಕಂತ ಹೇಳ್ತಾರೆ. ಈಗ ರವಿಕುಮಾರ್ ಇಂಡಿವಿಜುವಲ್ ಅಲ್ವಾ, ಅವ್ರಿಗೆ ಬಿಟ್ಟಿರ್ತಕ್ಕಂಥ ಕ್ಷಮೆ ಕೇಳ್ಬೇಕ ಬೇಡ ಅಂತ ಹೇಳಿ ಇಟ್ ಪೋರ್ಟ್ರೇಸ್ ಹಿಸ್ ಇಮೇಜ್. ನಾವು ಅವ್ರನ್ನ ಟೀಕೆ ಮಾಡಕ್ಕೆ ಇಲ್ಲಿ ಹೋಗೋದಿಲ್ಲ. ಅವ್ರು ಆ ರೀತಿ ಮಾತಾಡಿದ್ದಾರೆ, ಒಬ್ಬ ಹೆಣ್ಮಗಳಿಗೆ ಹಂಗೆ ಮಾತಾಡಿದ್ದಾರೆ. ಇದನ್ನ ಅದು ಕೈ ಎತ್ತರದಕ್ಕೆ ಹೋಲಿಕೆ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಂಡ್ರೆ ಗಾಡ್ ಬ್ಲೆಸ್ ದೆಮ್, ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರಿಗೆ ನಾವೇನ್ ಹೇಳ್ಬೇಕು ಇದಕ್ಕೆ? ಅವ್ರ ವಿವೇಚನೆ ಅಲ್ಲ, ಕ್ಷಮೆ ಕೇಳ್ಬೇಕೋ ಕೇಳಬಾರ್ದು ಅಂತಕ್ಕಂಥದ್ದು ಅವರಿಗೆ ಅದು ತಲೆಯಲ್ಲಿ ಇಲ್ಲ ಅಂತಂದ್ರೆ ವಿ ಕೆನಾಟ್ ಫೋರ್ಸ್. ನಾವು ಪಬ್ಲಿಕ್ ಲೈಫ್ ನ ನೀವು ಕ್ಷಮೆ ಕೇಳ್ರಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಅಧಿಕಾರ ಇಲ್ಲ. ಬಟ್ ಐ ವುಡ್ ರಾದರ್ ರಿಕ್ವೆಸ್ಟ್ ನಿಮ್ ಮುಖಾಂತರ ಇಂಥನ್ನ ಹೇಳಿಕೆಗಳನ್ನ ಹೇಳಿದ್ರಿಂದ ಏನ್ ಸಾಧನೆ ಇದೆ? ಅದು ಹೋಗಿ ಹೆಣ್ಮಗಳು, ಅದು ಮತ್ತೆ ಇವ್ರ ಹೇಳೋ ಲೆಕ್ಕಕ್ಕೆ ಟೀಕೆ ಮಾಡಕ್ಕಲ್ಲಿ ಹಿಂದೂ ಹೆಣ್ಮಗಳು, ಅಲ್ಲೊಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಲಾಸ್ಟ್ ಟೈಮ್ ಟೀಕೆ ಮಾಡಿದ್ರು.